ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶಿವಾಯ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಮಹೋತ್ಸವ ಅಂಗವಾಗಿ ದ್ವಿತೀಯ ದಿವಸ, ಎರಡನೇ ದಿವಸ ದುರ್ಗಾ ಮಾತೆಯನ್ನು ನಾವು ಯಾವ ರೂಪದಲ್ಲಿ ಅರ್ಚನೆ ಮಾಡಬೇಕು, ಆ ಮಾಡೋ ವಿಧಾನವೆಲ್ಲ ನಾನು ತಿಳಿಸ್ಕೊಳ್ಳಿಕ್ಕೆ ಮತ್ತೆ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೀನಿ. ನಾಳೆ ದಿವಸ ಅಂದ್ರೆ ಎರಡನೇ ದಿವಸ ನವರಾತ್ರಿ ಮಹೋತ್ಸವದಲ್ಲಿ ದ್ವಿತೀಯ ದಿವಸ ನಾವು ನವದುರ್ಗಾ ರೂಪದಲ್ಲಿ ಬ್ರಹ್ಮಚಾರಿಣಿ ಮಾತನ್ನು ಮತ್ತು ನಮ್ಮ ಸಂಪ್ರದಾಯದಲ್ಲಿ ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ನಾಳೆ ನಾವು ಆರಾಧನೆ ಮಾಡತಕ್ಕಂಥದ್ದು. ಈ ಆರಾಧನೆ ಬಾಲಾ ತ್ರಿಪುರ ಸುಂದರಿ ಅಂದ್ರೆ ಯಾರು? ಬಾಲಾಂಬಿಕಾ ಅಂದ್ರೆ ನವವರ್ಷಾತ್ ನವಕ್ರಮ, ಯಾವಾಗಲೂ ಒಂದು 9 ವರ್ಷದ ಮಗು ರೂಪದಲ್ಲೇ, ಯಾವಾಗ್ಲೂ ನೋಡ್ರಿ ನೀವು 9 ವರ್ಷ ಇರುವಂತಹ ಸಣ್ಣ ಹೆಣ್ಣು ಮಗು ಯಾವ ರೀತಿಯಲ್ಲಿ ಇರುತ್ತೋ ಅದೇ ರೂಪದಲ್ಲಿ ಇರುವಂತ ಒಂದು ಬಾಲಾಂಬಿಕೆ ವಿಶೇಷವನ್ನೇ ನಾವು ಬಾಲಾ ತ್ರಿಪುರ ಸುಂದರಿ ಅಂತ ಕರೀತೀವಿ. ಈ ಬಾಲಾ ತ್ರಿಪುರ ಸುಂದರಿ ಅಮ್ಮ ಎಲ್ಲಿ ಇರ್ತಾಳೋ ಗೊತ್ತಾ? ನೋಡ್ರಿ, ರಾಜರಾಜೇಶ್ವರಿ ಕಾಮೇಶ್ವರಿ ಯುದ್ಧ ಮಾಡ್ಲಿಕ್ಕೆ ಬಂಡಾಸುರನ್ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಓದ್ತೀವಿ. ಆ ಬಂಡಾಸುರನ ವಧೆ ಮಾಡ್ಲಿಕ್ಕೋಸ್ಕರ ಯುದ್ಧ ಮಾಡುವಂತ ಸಮಯದಲ್ಲಿ ಅಮ್ಮನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಮಾತುಗಳನ್ನು ಮಾತಾಡ್ತಾ ಅಲ್ಲಿ ಪಕ್ಕದಲ್ಲೇ ಇಟ್ಕೊಂಡು ಕುಂತಿರುವಂತಹ ಮಾತನ್ನು ನಾವು ಬಾಲಾ ತ್ರಿಪುರ ಸುಂದರಿ ಅಂತ ಕರಿತೀವಿ. ನೀವು ಶ್ರೀಚಕ್ರ ನೋಡಿದ್ರೆ ಅದರಲ್ಲಿ ಮಧ್ಯದಲ್ಲಿ ತ್ರಿಕೋಣ ಇರುತ್ತೆ. ಆ ತ್ರಿಕೋಣದಲ್ಲಿ ಬಿಂದು ಸ್ಥಾನ ಅಂತ ಇರುತ್ತೆ. ಆ ಬಿಂದು ಸ್ಥಾನದಲ್ಲಿ ಆ ರಾಜರಾಜೇಶ್ವರಿ ಲಲಿತಾ ಪರಮೇಶ್ವರಿ ಕುಂತಿರುವಂತಹ ಸಮಯದಲ್ಲಿ ಆ ಪಕ್ಕದಲ್ಲೇ ಬಲಭಾಗದಲ್ಲೇ ಕೂರಿಸ್ಕೊಂಡು ಮಾತನಾಡ್ಲಿಕ್ಕೆ, ಆಟನಾಡ್ಲಿಕ್ಕೆ ಆ ತಾಯಿಯನ್ನು ಕೂರಿಸ್ಕೊಂಡಿರ್ತಾಳೆ ಲಲಿತಾ ಪರಮೇಶ್ವರಿ. ಆ ರೂಪದಲ್ಲಿ ನವವರ್ಷಾತ್ ನವಕ್ರಮ 9 ವರ್ಷದ ಮಗು ರೂಪದಲ್ಲಿ ಈ ತಾಯಿ ಇರ್ತಾಳೆ. ಇದೇನಾಯ್ತು? ಆ ಬಂಡ ಸೈನ್ಯ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ ಅನ್ನೋ ನಾಮಕ ನಾನು ಇವತ್ತು ವಿವರಣೆ ಕೊಡ್ತೇನೆ ನಾನು ನಿಮಗೆ. ನೋಡ್ರಿ, ಬಂಡ ಪುತ್ರರು ನೋಡ್ರಿ, ಯುದ್ಧ ನಡೆಯೋ ಸಮಯದಲ್ಲಿ ಈ ಕುಟಿಲಾಕ್ಷ ಮಂತ್ರಿ ಇವರೆಲ್ಲ ಯಾರು ಇವರೆಲ್ಲ ಸಂಹಾರ ಆಗಿದ್ಮೇಲೆ ಅವಾಗ ಬಂಡಾಸುರ ಅವರ ಪುತ್ರನಾಗಿರುವಂತಹ ಅವರು 30 ಮಂದಿ ಮಕ್ಕಳಿರ್ತಾರೆ. ಯಾರಿಗೆ? ಬಂಡಾಸುರನಿಗೆ. ಆ 30 ಮಂದಿ ಮಕ್ಕಳನ್ನು ಕೂಡ ಯುದ್ಧಕ್ಕೆ ಕಳಿಸಿರ್ತಾನೆ. ಅವಾಗ ಮಂತ್ರಿನಿ, ದಂಡನಾದ ಇವರೆಲ್ಲರೂ ಕೂಡ ಯುದ್ಧ ಮಾಡ್ಲಿಕ್ಕೆ ಸಂಸಿದ್ಧರಾಗಿದ್ದಾಗ ಈ ಲಲಿತಾ ಪರಮೇಶ್ವರಿ ಪಕ್ಕದಲ್ಲಿ ಕುಂತಿರುವಂತಹ ಬಾಳಾಂಬ ಎದ್ದು ಬಿಟ್ಟು, ಅಮ್ಮ, ಈ ಬಂದಿರುವಂತಹ ಬಂಡಪುತ್ರರ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತೀನಿ, ನನ್ನ ಒಂದು ಅವಕಾಶ ಕೊಡ್ರಿ ಅಂತ ಬೇಡಿಕೊಳ್ತಾಳೆ. ತಕ್ಷಣ ಅವಾಗ ಲಲಿತಾ ಪರಮೇಶ್ವರಿ ಏನೇ ಹೇಳ್ತಾಳ ಗೊತ್ತಾ? ಮಗು, ನೀನು 9 ವರ್ಷದ ಮಗು, ನನ್ನ ಹತ್ರ ಮಾತನಾಡ್ಲಿಕ್ಕೆ, ನಿನ್ನ ಹತ್ರ ನಾನು ಆನಂದ ಹೊಂದಲಿಕ್ಕೆ ನಾನು ನಿಮ್ಮನ್ನೇನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ. ನೀನು ಯುದ್ಧಕ್ಕೂ ಯೋಗದೇನಮ್ಮ? ನಮ್ಮ ಹತ್ರ ಇರೋರು ಎಷ್ಟು ಜನ ಇದ್ದಾರೆ? ಮಂತ್ರಿನಿ, ವಾರಾಹಿ ಮತ್ತು ಅಶ್ವಾರೂಢಾಂಬ ಮತ್ತು ಸಂಪತ್ಕರಿ ಇವರೆಲ್ಲ ಇದ್ದಾರೆ. ಕೋಟಿ ಕೋಟಿ ಭ್ರಾವೃತ, ಕೋಟಿ ಕೋಟಿ ಮಂದಿ ಸೈನಿಕರಿದ್ದಾರೆ, ಸ್ತ್ರೀಶಕ್ತಿಗಳಿದ್ದಾರೆ, ಇವರೆಲ್ಲ ಯುದ್ಧ ಮಾಡ್ತಾರೆ. ನೀವು ಏನಕ್ಕೆ ಹೋಗ್ಬೇಕಮ್ಮ ತಾಯಿ? ನೀನು ಯುದ್ಧಕ್ಕೆ ಹೋಗೋದು ನಾನು ಕಳಿಸೋದಿಲ್ಲ ಅಂತ ಹೇಳಿರ್ತಾಳೆ. ಆದ್ರೂ ಬಹಳ ಹಠ ಮಾಡಿರ್ತಾಳೆ ಬಾಲಾಂಬಿಕಾ. ಯಾಕಂದ್ರೆ ನೋಡ್ರಿ, ಮನೆಯಲ್ಲಿ ಮಕ್ಕಳು ನೋಡ್ರಿ, ನಾನು ಆಟ ಆಡ್ಲಿಕ್ಕೆ ಹೋಗ್ತೀನಿ ಅಂದಾಗ ನೀವು ಬೇಡ ಅಂದ್ರೆ ಇಷ್ಟು ಮಾರ ಮಾಡ್ತಾರವರು. ಅದೇ ರೀತಿಯಲ್ಲಿ ಈ ತಾಯಿ ನಾನು ಯುದ್ಧ ಕ್ರೀಡೆ ಮಾಡಲೇಬೇಕು ಅಂತ ಹಠ ಮಾಡಿ ಕೂತ್ಕೊಳ್ತಾಳೆ. ತಕ್ಷಣ ಅವಾಗ ಲಲಿತಾ ಪರಮೇಶ್ವರಿ ಏನು ಮಾಡಬೇಕು ಯೋಚನೆ ಮಾಡಿಕೊಂಡು, ತಕ್ಷಣ ನೀನು ಯುದ್ಧಕ್ಕೆ ಹೋಗ್ತಿ ಅಂತ ನಿನಗೆ ಏನು ಸಿದ್ಧ ಮಾಡಿರ್ಲಿಲ್ಲವ ಅಂತ ಹೇಳಿ ತಾಯಿ ಕವಚ ಇರುತ್ತಲ್ಲ, ಆ ಕವಚದಿಂದನೇ ಒಂದು ಕವಚ ತೆಗೆದುಕೊಡ್ತಾಳೆ. ಆ ತಾಯಿ ಆಯುಧಗಳಿಂದಾನೇ ಆಯುಧಗಳು ತೆಗೆದುಕೊಟ್ಟಿರ್ತಾಳೆ. ತಕ್ಷಣ ಒಂದು ರಥ ಸಿದ್ಧ ಮಾಡ್ಬೇಕಲ್ಲ, ಶ್ರೀಚಕ್ರ ರಥ, ಚಕ್ರರಾಜ ರಥಾರೂಢ, ಚಕ್ರರಾಜ ರಥದಿಂದಾನೇ ಇನ್ನೊಂದು ರಥವನ್ನು ಸಿದ್ಧ ಮಾಡಿರ್ತಾಳೆ. ಆ ರಥದ ಹೆಸರೇನೋ ಗೊತ್ತಾ? ಕರ್ಣಿ ರಥ ಅಂತ ಕರೀತಾರೆ. ಆ ಕರ್ಣಿ ರಥಕ್ಕೆ ನೋಡ್ರಿ ನೀವು ಅಶ್ವಗಳು, ಆನೆಗಳು, ಬೇರೆ ಬೇರೆ ಸಿಂಹಗಳು ಇವೆಲ್ಲ ನಿಮ್ಗೆ ವಾಹನ ಆಗಿ ಇರೋದು ಗೊತ್ತು. ಆದ್ರೆ ಈ ರಥಕ್ಕೆ 100 ಹಂಸಗಳು ಇರ್ತಾವ. ಹಂಸ ಅಂತ ಗೊತ್ತಲ್ಲ, ಹಂಸಗಳು ಇವು 100 ಹಂಸವನ್ನು ಆ ರಥಕ್ಕೆ ಇಳಿಲಿಕ್ಕೆ ಸಿದ್ಧ ಮಾಡಿರ್ತಾರೆ. ಹಂಸ ಅಂದ್ರೆ ಸಂಸ್ಕೃತದಲ್ಲಿ ಶ್ವಾಸ, ಉಚ್ಛ್ವಾಸ, ನಿಶ್ವಾಸವನ್ನು ಹಂಸ ಅಂತ ಕರಿತೀವಿ. ಇದೊಂದು ಪ್ರಾಣಶಕ್ತಿ ವಿಶೇಷ. ಬಾಳಾಂಬಿಕ ಅಂದ್ರೆ ಯಾರು? ಅಮ್ಮ ಬಹಿರ್ ಪ್ರಾಣ, ಲಲಿತಾ ಪರಮೇಶ್ವರಿಯ
ಬಹಿರ್ಪ್ರಾಣ ನೋಡ್ರಿ, ಪಂಚಪ್ರಾಣಗಳು ಒಳಗಿರ್ತವೆ. ಒಂದು ಪ್ರಾಣ ಹೊರಗೆ ಬಂದ್ರೆ ಅದನ್ನು 6ನೇ ಪ್ರಾಣ ಅಂತ ಕರಿತೀವಿ. ಆ ಪ್ರಾಣವೇ ಆ ಲಲಿತಾ ಪರಮೇಶ್ವರಿ ರಾಜರಾಜೇಶ್ವರ 6ನೇ ಪ್ರಾಣ ಎಲ್ಲಿದೆಯಪ್ಪ ಅಂದ್ರೆ ಬಾಲಾ ರೂಪದಲ್ಲಿ ಅಲ್ಲಿ ಇದೆ ಅಂತ ಅರ್ಥ. ಆ ಪ್ರಾಣಶಕ್ತಿ ಉಚ್ಛ್ವಾಸ ನಿಶ್ವಾಸದಿಂದ ಆ ಪ್ರಾಣಶಕ್ತಿ ನಮ್ಮಲ್ಲಿ ಉತ್ತೇಜ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಬಾಲಾ ಮಂತ್ರವನ್ನು ಉಚ್ಛ್ವಾಸ ನಿಶ್ವಾಸದಿಂದ ಮಾಡ್ಬೇಕಂತ ನಮ್ಮ ಪುರಾಣಗಳೇ ಹೇಳ್ತವೆ. ಅವಾಗ ತಕ್ಷಣ ಆ ತಾಯಿ ಬಾಲಾ ತ್ರಿಪುರ ಸುಂದರಿ ಈ ಬಾಣ ಬಿಲ್ಲು ಇವನ್ನೆಲ್ಲ ಎತ್ಕೊಂಡು ಕವಚ ಹಾಕೊಂಡು ಮೇಲೆ ಶ್ರೀಚಕ್ರ ಹೆಂಗಿರುತ್ತೆ ಮೇರು ರೂಪದಲ್ಲಿ ಇರುತ್ತಲ್ಲ, ಮೇಲೆ ಬಿಂದು ಸ್ಥಾನದಲ್ಲಿ ಇವರು ಕುಂತಿದ್ದಾರೆ. ಕೆಳಗೆ ಬರ್ತಾ ಇದ್ರೆ ತಿದಿರಿಚ್ಛಾ ದೇವತೆಗಳು 15 ಮಂದಿ ಇರ್ತಾರೆ. ಇವರು ಕಾಮೇಶ್ವರಿ ಇವ್ 15 ಮಂದಿಗೆ ಲೀಡರ್ ಆಗಿರ್ತಾರೆ. ಭಗಮಾಳಿನಿ, ನಿತ್ಯಕ್ಲಿನ, ನಿರುಪಮ ಇವೆಲ್ಲ ಇವರು ಇರ್ತಾರೆ. ಅವರೆಲ್ಲ ಆ ತಾಯಿ ಇಳಿತಾ ಇದ್ರೆ ತಕ್ಷಣ ಎದ್ದು ನಿಂತ್ಕೊಳ್ತಾರೆ. ಹೇ ಪರಾಭಟ್ಟಾರಿಕಿ, ಬಾಲಾ ಪರಾಭಟ್ಟಾರಿಕಿ, ನೀನು ಯುದ್ಧಕ್ಕೆ ಬರ್ತೀಯಮ್ಮ, ನೀನು ಯುದ್ಧ ಮಾಡಬಾರ್ದು ತಾಯಿ, ನಾವೆಲ್ಲ ಇದೀವಲ್ಲ, ಏನು ತಾಯಿಗೆ ಏನಾದ್ರೂ ಕೋಪ ಬಂತ, ನೀನೇ ಯಾಕೆ ಯುದ್ಧಕ್ಕೆ ಬರ್ತೀಯಮ್ಮ ಅಂತ ಬೇಡ್ಕೊಳ್ತಾರೆ. ತಕ್ಷಣ ಇಲ್ಲ, ನಾನೇ ಯುದ್ಧಕ್ಕೆ ಹೋಗ್ತೀನಿ ಅಂತ ಕೋಪ ಸಿಟ್ಟು ಮಾಡ್ಕೊಂತಾರೆ. ನೋಡ್ರಿ ಮಕ್ಕಳು, ನಮ್ಮ ಕಡೆ ಮುಖ ನೋಡಲ್ಲ, ಹಿಂಗ್ ಮುಖ ಮಾಡ್ಕೊಂಡು ಪಟ ಪಟ ಅಂತ ಹಿಡ್ಕೊಂಡು ಬಂದು ರಥ ಹತ್ಕೊಂಡು ಯುದ್ಧಕ್ಕೆ ಹೋಗಿರ್ತಾರೆ. ತಕ್ಷಣ ಈ ಮಂತ್ರಿನಿ, ವಾರಾಹಿ ಇವರೆಲ್ಲ ಏನ್ ಮಾಡ್ತಾರ ಗೊತ್ತಾ, ಸಣ್ಣ ಮಗು ಬಂದಿದೆ, ನಾವೆಲ್ಲ ಒಂದು ಅಮ್ಮನ ಸುತ್ತಲೂ ಯಾವ ರೀತಿಯಲ್ಲಿ ಕವಚವಾಗಿದೆಯೋ ಆ ರೀತಿಯಲ್ಲಿ ನಾವು ಕವಚವಾಗಿ ಇಟ್ಕೊಂಡು ಆ ತಾಯಿಗೆ ರಕ್ಷಣೆ ಕೊಡ್ತಾ ಬಂದಿರುವಂತಹ 30 ಮಂದಿಯ ಬಂಡಪುತ್ರನನ್ನು ನಾವೇ ವಧೆ ಮಾಡೋಣ, ನಾವೇ ಯುದ್ಧ ಮಾಡೋಣ ಅವ್ರ ಜೊತೆಲಂತ ಇವರು ಒಬ್ರನ್ನೊಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೆಂಗ ಹೋಗುತ್ತೋ ಗೊತ್ತಾ ರಥ, ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಲಲಿತಾಂಬಿಕಾ ಚಕ್ರರಾಜ ಶ್ರೀಚಕ್ರ ರಥ ಹಿಂಗ್ ಓಡ್ತಾ ಇದ್ರೆ ಪಕ್ಕದಲ್ಲಿ ಮಂತ್ರಿನಿ ದಂಡನಾದ ಇವರಿಬ್ಬರು ವಾರಾಹಿ ಅಮ್ಮ ಮತ್ತು ಶಾರದಾ ಮಾತಾ ಇರ್ತಾರೆ. ದಕ್ಷಿಣ ಉತ್ತರಯೋ ದಕ್ಷಿಣ ಭಾಗದಲ್ಲಿ ಮಂತ್ರಿನೆಂಬ ಇರ್ತಾಳೆ, ಎಡಭಾಗದಲ್ಲಿ ವಾರಾಹಿ ಮಾತೆ ಇರ್ತಾಳೆ. ಅದೇ ರೀತಿಯಲ್ಲಿ ಸೇಮ್ ಲಲಿತಾ ಪರಾಭಟ್ಟಾರಿಕ ಹೋಗ್ತಾ ಇದ್ರೆ ಅದೇ ರೀತಿಯಲ್ಲಿ ವಾರಾಹಿ, ಮಂತ್ರಿನಿ, ಮುಂಭಾಗದಲ್ಲಿ ಅಶ್ವಾರೂಢ, ಹಿಂದುಗಡೆ ಸಂಪತ್ಕರಿ, ಇವರೆಲ್ಲರೂ ಕೂಡ ಒಂದು ಕವಚವಾಗಿ ಯುದ್ಧಕ್ಕೆ ಹೊರಟಿರ್ತಾರೆ. ಆದ್ರೆ ಬಾಲಾಂಬಿಕಾ ಅವರಿಗಿಂತ ಮುಂಚೆನೆ ಒಂದು ಬಾಣ ತೆಗೆದು ಅರ್ಧ ಚಂದ್ರಾಕಾರ ನಾರಾಯಣ ಅಸ್ತ್ರವನ್ನು ತೆಗೆದು ಆ ಬಂಡಪುತ್ರ ಸೈನ್ಯ ತಂದ್ಕೊಂಡು ಬಂದ ಅಕ್ಷೋಹಿಣಿ ಸೈನ್ಯಗಳನ್ನು ತಂದ್ಕೊಂಡಿರ್ತಾರೆ. ಅವರು ಆ ಅಕ್ಷೋಹಿಣಿ ಸೈನಿಕರ ಮೇಲೆ ಈ ಬಾಣ ಪ್ರಯೋಗ ಮಾಡಿರೋ ನಂತರ ಆ ನಾರಾಯಣಾಸ್ತ್ರ ಹೋಗ್ಬಿಟ್ಟು ಆ ಬಂಡಪುತ್ರರು ತಂದ್ಕೊಂಡಿರುವಂತಹ ಎಲ್ಲ ಅಕ್ಷೋಹಿಣಿಯ ಸೈನ್ಯಗಳನ್ನು ಧ್ವಂಸ ಮಾಡಿಬಿಡ್ತಾರೆ. ತಕ್ಷಣ ಬಂಡಪುತ್ರರು ಭಯ ಪಟ್ಟು ಬಿಡ್ತಾರೆ. ತಕ್ಷಣ ತಾಯಿ ಮತ್ತೆ ಆಯುಧಗಳನ್ನು ತೆಗೆಯೋದ್ರ ಒಳಗೇನೆ ಇನ್ನೊಂದು ಅಸ್ತ್ರವನ್ನು ತೆಗೆದು ಬಿಟ್ಟು ಇವರೆಲ್ಲ ನೋಡ್ತಾ ಇರ್ತಾರೆ. ಮಂತ್ರಿನಿ, ವಾರಾಹಿ ಇವರೆಲ್ಲ ಏನು ಈ ತಾಯಿ, ಏನು ಈ ಯುದ್ಧ, ನಾವೆಲ್ಲ ಬಿಟ್ಬಿಟ್ರೆ ಒಂದು ಕ್ಷಣದಲ್ಲಿ ಈ ತಾಯಿ ಎಲ್ಲ ಮುಗಿಸಿ ಹೋಗ್ಬಿಡ್ತಾಳೆ ಅಂತ ಅನ್ಕೊಂಡು ನೋಡ್ತಾ ಪ್ರೇಕ್ಷಕರಾಗಿ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ. ತಕ್ಷಣ ಆ ತಾಯಿ ಇನ್ನೊಂದು ಬಾಣ ತೆಗೆದುಬಿಟ್ಟು ಪ್ರಯೋಗ ಮಾಡಿದ ತಕ್ಷಣ ಆ ಬಾಣ ಹೋಗಿ ಒಬ್ಬೊಬ್ಬ ಬಂಡಪುತ್ರ, ಅವರು 30 ಮಂದಿ ಇದಾರಲ್ಲ, ಇಲ್ಲಿರೋದು ಒಂದೇ ಬಾಲ, ಆದ್ರೂ ಅವರು ಒಬ್ಬೊಬ್ಬರಿಗೆ ಒಂದೊಂದು ಬಾಲ ರೂಪದಲ್ಲಿ ಕಾಣಿಸ್ಕೊಂಡು ಆ 30 ಬಂಡಪುತ್ರನ್ನು ವಧ ಮಾಡಿಬಿಟ್ಟು ಸಂಹಾರ ಮಾಡಿಬಿಟ್ಟು ಇರ್ತಾರೆ. ತಕ್ಷಣ ಈ ವಾರಾಹಿ, ಮಂತ್ರಿನಿ ಇವರೆಲ್ಲರೂ ಕೂಡ ಬಾಲಾಂಬಿಕ ಹತ್ರಕ್ಕೆ ಬಂದ್ಬಿಟ್ಟು ಅವರು ಭುಜದ ಮೇಲೆ ಹತ್ಸ್ಕೊಂಡು ಈ ಆನಂದವಲ್ಲಿ, ಅಮೃತ ರಸವಲ್ಲಿ, ಆದಿಶಕ್ತಿ ಪರಾಯಿ ಅಂತ ಕುಣಿತಾ ಬಂದು ಆ ತಾಯಿನ ಮತ್ತು ಲಲಿತಾ ಪರಮೇಶ್ವರಿ ಹತ್ರಕ್ಕೆ ಕರ್ಕೊಂಡು ಬಂದಿರ್ತಾರೆ. ಯಾಕಂದ್ರೆ ಬಾಲಾ ರೂಪದಲ್ಲಿ ಆರಾಧನೆ ಮಾಡಿದ್ರೆ ನೋಡ್ರಿ, ಇವರೆಲ್ಲ ದಿವಸ ಕಟ್ಲೆ ಯುದ್ಧ ಮಾಡಿದ್ರೆ ಆ ತಾಯಿ 2 ಬಾಣ ಪ್ರಯೋಗದಿಂದ ಯುದ್ಧವನ್ನೇ ಮುಗಿಸಿಬಿಟ್ಟಿದ್ದಾಳೆ ಬಂಡಪುತ್ರರ ಮೇಲೆ. ಆ ರೀತಿಯಲ್ಲಿ ನಾವು ಮಾಡೋ ಎಲ್ಲಾ ವ್ಯವಹಾರ ತ್ವರಿತಗತಿಯಲ್ಲಿ, ವೇಗಗತಿಯಲ್ಲಿ ನಮ್ಮ ಕೆಲಸ ಮುಗಿಬೇಕಂದ್ರೆ ಬಾಲಾಂಬಿಕ ರೂಪದಲ್ಲಿ ಇರುವಂತಹ ಆ ದೇವರನ್ನ ಆರಾಧನೆ ಮಾಡೋದ್ರಿಂದ ಬಾಲಾ ರೂಪದಲ್ಲಿ ಇರೋ ಸಂಪ್ರದಾಯಗಳು ಬಹಳ ಇದಾವೆ ನಮಗೆ. ಶೈವ ಸಂಪ್ರದಾಯ ಮತ್ತು ವೈಷ್ಣವ ಸಂಪ್ರದಾಯ, ಶಾಕ್ತಾಯನ ಸಂಪ್ರದಾಯ ಅಂತ 3 ಸಂಪ್ರದಾಯ ಇರ್ತಾವ. ಅಂದ್ರೆ ಶಿವ ಸಂಪ್ರದಾಯ ನಮ್ಮ ಕರ್ನಾಟಕದಲ್ಲಿ ಇರೋದು ಜಾಸ್ತಿ ಶಿವ ಸಂಪ್ರದಾಯ ಇರೋದ್ರಿಂದ ಬಾಲ ಶಿವ ಯಾರೋ ಗೊತ್ತಾ? ಬಾಲ ಸುಬ್ರಹ್ಮಣ್ಯ. ಬಾಲ ಶಿವನೇ ಬಾಲ ಸುಬ್ರಹ್ಮಣ್ಯ. ಆ ರೂಪದಲ್ಲಿ ಇರೋ ಶಿವನ ಬಾಲ ಸುಬ್ರಹ್ಮಣ್ಯವನ್ನು ನಾವು ಆರಾಧನೆ ಮಾಡಿದ್ರೆ, ಮತ್ತು ವಿಷ್ಣು ರೂಪದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಬಾಲಕೃಷ್ಣ, ಉಡುಪಿಯಲ್ಲಿದ್ದಾನಲ್ಲ ಆ ಕೃಷ್ಣನ ಬಾಲಾ ರೂಪದಲ್ಲಿ, ವಿಷ್ಣು ತತ್ವದಲ್ಲಿ ಬಾಲಾ ರೂಪದಲ್ಲಿ ಇರೋ ಶ್ರೀಕೃಷ್ಣನು, ನಮ್ಮ ಶಾಕ್ತಾಯನದಲ್ಲಿ ಬಾಲಾಂಬಿಕಾ ರೂಪದಲ್ಲಿ ಇರುವಂತಹ ಆ ಪರಮೇಶ್ವರಿಯನ್ನು, ಬಾಲಾಂಬಿಕಾ ದೇವಿಯನ್ನು ಆರಾಧನೆ ಮಾಡೋದರಿಂದ ನಮ್ಮ ಏನಿದೆ ಸಂಕಲ್ಪ ಅದು ತ್ವರಿತಗತಿಯಲ್ಲಿ ಮುಕ್ತಾಯ ಆಗುತ್ತದೆ, ಸಿದ್ಧಿ ಪಡೆಯುತ್ತದೆ. ಯಾಕಂದ್ರೆ
ಬಾಲಾಂಬಿಕ ಮಂತ್ರದಲ್ಲಿ ಅಂಗದೇವತೆ ಆಗಿ ಅಶ್ವಾರೂಢಾಂಬ ಇರ್ತಾಳೆ. ಅಶ್ವ ಅಂದ್ರೆ ಗೊತ್ತಲ್ಲ, ಎಷ್ಟು ವೇಗವಾಗಿ ಓಡ್ತಾ ಇರ್ತತೋ, ನಮ್ಮ ಕೆಲಸ ಎಲ್ಲ ಕೂಡ ಅದೇ ತ್ವರಿತಗತಿಯಲ್ಲಿ ಮುಕ್ತಾಯ ಆಗ್ತಾ ಇರ್ತಾಳೆ. ಬಾಲಾಂಬಿಕ ಅಂದ್ರೆ ನಮ್ಮ ತೆಲುಗಿನಲ್ಲಿ ಒಂದು ಗಾದೆ ಇದೆ, ಎತ್ತುವಾರಿ ಚೇತು ಬಿಡ್ಡ. ಯಾರು ಎತ್ಕೊಂಡ್ರೆ ಅವ್ರ ಮಗುನೆ. ನಾನು ನಿಮ್ಮ ಮಗಳು ಸುಂದರವಾಗಿದ್ದಾಗ ನಾನು ಎತ್ಕೊಂಡು ಹೋಗಿದ್ದೆ, ಅಪ್ಪಾಜಿ ನಿಮ್ಮ ಪಪ್ಪುನ ಅಂತ ಕೇಳ್ತಾರೆ, ಹೌದಾ ತಾನೆ? ಆ ರೀತಿಯಲ್ಲಿ ಎತ್ತುವಾರಿ ಚೇತು ಬಿಡ್ಡ, ಯಾರು ಎತ್ಕೊಂಡು ಹೋಗಿದ್ರೆ ಅವ್ರ ಮಗಳೇ. ಒಂದು ಚಾಕ್ಲೇಟ್ ಕೊಟ್ರೆ, ಒಂದು ಹಣ್ಣು ಕೊಟ್ರೆ ನಮ್ಮ ಜೊತೆಯಲ್ಲಿ ಬಂದ್ಬಿಡ್ತಾಳೆ. ಅದೇ ರೀತಿಯಲ್ಲಿ ಈ ಬಾಲಾಂಬಿಕ ರೂಪದಲ್ಲಿ ನಾವು ಸ್ವಲ್ಪ ಪರಿಹಾರ, ಸ್ವಲ್ಪ ಪೂಜೆ ಮಾಡಿದ್ರೂ ಕೂಡ ನಮಗೆ ಆದಷ್ಟು ಪ್ರತಿಫಲ, ಸಾಕಷ್ಟು ಪ್ರತಿಫಲ ಸಿಗುತ್ತದೆ. ನಾಳೆ ಎಲ್ಲರೂ ಕೂಡ ಈ ಬಾಲಾಂಬಿಕ ರೂಪದಲ್ಲಿರೋ ನಾವು ಕೊಟ್ಟಿರುವಂತಹ ವಿಡಿಯೋದ ಮುಖಾಂತರ ಬಾಲಾಂಬಿಕಾ ಮತ್ತು ಬ್ರಹ್ಮಚಾರಿಣಿ ರೂಪದಲ್ಲಿ ಆರಾಧನೆ ಮಾಡಿಕೊಂಡು, ಈ ದಸರಾ ಸಂದರ್ಭದಲ್ಲಿ ನವರಾತ್ರಿ ಮಹೋತ್ಸವದಲ್ಲಿ 2ನೇ ದಿವಸ ಈ ಆರಾಧನೆ ಮಾಡಿಕೊಂಡು ನಿಮ್ಮ ವ್ಯವಹಾರಗಳಲ್ಲಿ, ಕೆಲಸಗಳಲ್ಲಿ, ಸಂಕಲ್ಪಗಳಲ್ಲಿ ಸಿದ್ಧಿ ಪಡೀತಾರಂತ ಭಾವಿಸ್ತಾ ಸರ್ವೇ ಜನ ಸುಖಿನೋ ಭವಂತು, ಶಾಂತಿರಸ್ತು.